ಹಲವು ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ಈ ಭಾಗದಲ್ಲಿ ಸಂಘಟನೆಗಳು ಅದು ಬಹಳಷ್ಟು ಜನ ರೈತರು ಏನೋ ಒಂದು ರೀತಿಯಲ್ಲಿ ಅದನ್ನು ಅಷ್ಟೊಂದು ಪ್ರೋತ್ಸಾಹದ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಈಗ ಪ್ರತಿಯೊಬ್ಬ ರೈತರಿಗೂ ಕೂಡ ಇವತ್ತು ಹೈನುಗಾರಿಕೆ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆರ್ಥಿಕ ಚಟುವಟಿಕೆಗಳೇ ಇಲ್ಲ ಇವತ್ತು ಅಂತಕ್ಕಂಥ ಮಟ್ಟಕ್ಕೆ ಅನಿವಾರ್ಯವಾಗಿ ಬಂದಿರತಕ್ಕಂಥದ್ದು. ಆದ್ರಿಂದ ಹಾಲು ಉತ್ಪಾದಕರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಸೌಲಭ್ಯಗಳು ಬರುತ್ತೆ. ಸೌಲಭ್ಯಗಳು ಅಂತ ಹೇಳಿದ್ರೆ ಅವರ ಹಾಲು ಕೂಡ ನ್ಯಾಯಯುತವಾದಂತಹ ಹಾಗೆಯೇ ಅವರು ಬಳಸತಕ್ಕಂಥ ಫೀಲ್ಡ್ಸ್ ಇರ್ಬೋದು ಮತ್ತೆ ಅನಿಮಲ್ ಪರ್ಚೇಸ್ಗೆ ಮತ್ತೆ ಅನಿಮಲ್ ಕಾಸ್ಟ್ ಲೆಕ್ಕಾಚಾರ ಅಷ್ಟೇನು ಲಾಭದಾಯಕ ಇದೆ ಅಂತ ನಾನು ಹೇಳಲ್ಲ. ಆದಾಗ್ಯೂ ಕೂಡ ರೈತರು ಅನಿವಾರ್ಯವಾಗಿ ತಮ್ಮ ಉಪಕಸವಾಗಿ ಇವತ್ತು ಹೈನುಗಾರಿಕೆಯನ್ನು ಆರಿಸಿಕೊಂಡಿದ್ದಾರೆ. ಈ ಉಪಕಸಬಿನ ಆಧಾರದ ಮೇಲೆ ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಕೂಡ ನಡೆಯುತ್ತವೆ. 10 ದಿವಸಕ್ಕೊಮ್ಮೆ ದುಡ್ಡು ಕೊಟ್ಟೇ ಬರ್ತದೆ ಗ್ಯಾರಂಟಿ. ಸರ್ಕಾರದಲ್ಲಿ ವಿಶ್ವಕುಮಾರ್ ಅವರೆಲ್ಲರಿಗೂ ಗೊತ್ತಿದೆ. ನಿಮಗೆಲ್ಲ ಅನೇಕ ಗಂಟೆ ಗೊತ್ತಿಲ್ಲ ಇರ್ಬೋದು, ಗಂಟೆಗಳು ಗೊತ್ತಿಲ್ಲ ಇರ್ಬೋದು. ಎಲ್ಲ 4 ವಾರ 5 ವಾರ ಪಟ್ವಾಡೆ ಕೊಡ್ತಾನೆ ಇರಲಿಲ್ಲ. ಎಷ್ಟೋ ವಾರಕ್ಕೆ ಕೊಡ್ತಾನೆ ಇರಲಿಲ್ಲ. ಕೊಡಕ್ಕೆ ಆಗ್ತದೆ, ಹಣಕಾಸಿನ ಮುಗ್ಗಟ್ಟು ಆಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮನೆಗಳು ಅಧ್ಯಕ್ಷ ಆಗಿದ್ರು, ವಿಶ್ವಕುಮಾರ್ ಬಹಳ ಹೆಮ್ಮೆ ಆಗಿದ್ರು, ಮತ್ತೀಗ ಮುಂದೆ ಆಗೋ ಮಳೆಗಾಲ ಇದ್ದಿದ್ದಿಲ್ಲ. ಇದ್ರೂ ಕೂಡ ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕಾರ್ಯಚಟುವಟಿಕೆಗಳನ್ನು ನಿಜಕ್ಕೂ ಕೂಡ ಉತ್ತಮವಾದಂತಹ ಒಂದು ವ್ಯವಸ್ಥೆ ಹೇಳಿ ನಾನು ಅವರೆಲ್ಲರೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಈ ನಮ್ಮ ಮದೀನಿಯಲ್ಲಿ ಹಾಲು ಇವತ್ತು ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಬರ್ತದೆ. 1,20,000 ಜಾಸ್ತಿ ಮಾಡಿದ್ದಲ್ಲ. ಆದರೆ ಹಾಲು ಉತ್ಪಾದಕರಿಗೆ ಉತ್ತಮವಾದಂತಹ ಬೆಲೆ ಬರುತ್ತದೆ. ನಾನು ಸಚಿವ ಆದ ಮೇಲೆ 2 ಬಾರಿ ಹಾಲು ಉತ್ಪಾದಕರಿಗೆ ಬೆಲೆಯನ್ನು ಹೆಚ್ಚಿಸಿದೆ. ಏನು ಬೆಲೆಯನ್ನು ಹೆಚ್ಚಿಸ್ತೇವೆ ಆ ಹಣ ಹಾಲು ಉತ್ಪಾದಕರಿಗೆ ನೇರವಾಗಿ ಹೋಗಬೇಕು. ಈ ಮಧ್ಯೆ ಒಬ್ಬರು ಯಾವುದೇ ರೀತಿಯ ಹಣವನ್ನು ನೀವು ಹೆಚ್ಚಿಗಾದಂಥ ಹಣ ಬಳಕೆ ಮಾಡಬಾರ್ದು ಹೋಗ್ತಕ್ಕಂಥ ಬೆಲೆ ಮಾಡಿದ್ರು. ಮೊದಲು ಸರಿ ಮಾಡಿದಾಗ ಸ್ವಲ್ಪ ಬಳಕೆ ಮಾಡಿಕೊಂಡ್ರು. ಈ ಮೊದಲೇ ಜಾಸ್ತಿ ಮಾಡೋದ್ರಿಂದ ಸಂಪೂರ್ಣವಾಗಿ ಇವತ್ತು ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇವತ್ತು ಈ ಸಾಫ್ಟ್ವೇರ್ ಅನ್ನು ಅಳವಡಿಸಿದ ಮೇಲೆ ಅನುಕೂಲ ಆಗಿದೆ ಅಂತಕ್ಕಂಥ ರೈತರು ಕೂಡ ಗೊತ್ತಾಗಿದೆ. ಇವತ್ತು ಎಮ್ಮೆ ಹಾಲು ಹಾಕ್ತಕ್ಕಂಥ ಕನಿಷ್ಠ 50% ಫ್ಯಾಕ್ಟ್ರಿಗೆ ಯಾವಾಗಾದ್ರೂ ಸಾಫ್ಟ್ವೇರ್ ಲಿಂಕ್ ಮಾಡುತ್ತಾರೆ. ನಿಮಗೆ ಅಲ್ಲೆಲ್ಲ ಗೊತ್ತಾಗ್ಬಿಡ್ತಾರೆ. ಮೊಬೈಲ್ ನಂಬರ್ ಇದ್ರೆ ಮೊಬೈಲ್ಗೆ ಮೆಸೇಜ್ ಬಂದ್ಬಿಟ್ಟಿದೆ. ಇದು ಎಷ್ಟು ಕೆಜಿ ಹಾಲಿದೆ, ಇದರಲ್ಲಿ ಏನೇನು ಕ್ವಾಲಿಟಿ ಹೇಗಿದೆ, ಏನಿದೆ, ಅವ್ರ ಬೆಲೆ ಆಧಾರದ ಹಣ ಎಷ್ಟು ಬರುತ್ತೆ ಅನ್ನೋದು ಚೀಟಿಗಳಿಗೆ ಅವರು ಕೊಟ್ಟಾಗ ಮೊಬೈಲ್ ಮೆಸೇಜ್ ಬರುತ್ತೆ. ಈ ವ್ಯವಸ್ಥೆ ತರ್ತಕ್ಕಂಥದ್ದಕ್ಕೆ ಬಹಳಷ್ಟು ಪ್ರತಿರೋಧ ಬಂತು ನನಗೆ. ಮಂಡ್ಯದಲ್ಲಿ ಅಲ್ಲಿ ಸ್ಟ್ರೈಕ್ ಮಾಡಿಬಿಟ್ಟು ಹೋಗಿ ಎಲ್ಲ ಕಾರ್ಯದರ್ಶಿಗಳು ಅವೆಲ್ಲ ಸೇರಿ ಅವ್ರ ಆಡಳಿತ ಮಂಡಳಿಯವರು ಬಂದು ಸರ್ ನಮ್ಮ ಬೋರ್ಡ್ ಎಲೆಕ್ಷನ್ ಇದೆ, ನಾವು ಈ ಸಂಘಟನೆಗಳನ್ನ ವಿರೋಧ ಮಾಡ್ಕೊಳಕ್ಕಾಗಲ್ಲ, ಎಲೆಕ್ಷನ್ ಇರೋದ್ರಿಂದ ಅವರಿಂದಲೇ ನಾವು ಎಲೆಕ್ಷನ್ ಮಾಡೋದು, ಎಲೆಕ್ಷನ್ ಆದ್ಮೇಲೆ ಅದು ಬೇಡ.